ಅಫ್ಕೋರ್ಸ್ ಫಸ್ಟ್ ಪಾರ್ಟಲ್ಲೂ ಒಂದು ಸ್ಟ್ರಗಲ್ ಆಗಿತ್ತು, ಎರಡನೇ ಪಾರ್ಟಲ್ಲೂ ಆ ಸ್ಟ್ರಗಲ್ ಇತ್ತು. ಆ್ಯಂಡ್ ಎಲ್ಲದಕ್ಕೂ ಜೊತೆ ನಿಂತ್ಕೊಂಡೆ. ಆ್ಯಂಡ್ ಅಫ್ಕೋರ್ಸ್ ನಿನ್ನ ಡೈರೆಕ್ಷನ್, ನಿಂದೇ ಸಿನಿಮಾ, ಡೋಂಟ್ ವರಿ, ಚೆನ್ನಾಗಿ ಮಾಡಿದ್ಯಾ. ತೆರೆ ಮೇಲೆ ನಮ್ಮಿಬ್ಬರನ್ನು ಚೆನ್ನಾಗಿ ತೋರಿಸಿದ್ಯಾ, ಎಲ್ಲ ಆರ್ಟಿಸ್ಟ್ಗಳನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಆ್ಯಂಡ್ ಆ ನೇಟಿವಿಟಿನ ಆ್ಯಂಡ್ ಪ್ರತಿಯೊಂದು ನಾವು ಬ್ಯಾಕ್ ಡ್ರಾಪ್ ನೀವು ಸೆಲೆಕ್ಟ್ ಮಾಡಿರೋ ಲೊಕೇಶನ್ಗಳಾಗಲಿ ಪ್ರತಿಯೊಂದು ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ಯಾ. ಡೋಂಟ್ ವರಿ, ಈ ಸಿನಿಮಾ ಒಳ್ಳೇದಾಗೇ ಆಗುತ್ತೆ ನಿನಗೆ, ತಲೆ ಕೆಡಿಸ್ಕೊಬೇಡ. ನಿನ್ನ ಹಾರ್ಡ್ ವರ್ಕ್ಗೆ ಒಳ್ಳೇದಾಗುತ್ತೆ. ಅಂಡ್ ಅಫ್ಕೋರ್ಸ್ ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸುಪ್ರೀತ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಆ ಫಿಲ್ಮ್. ಆ್ಯಂಡ್ ಖುಷಿ ಆಯಿತು ಇವತ್ತು ನೀವು ಇಲ್ಲಿರೋದು. ಅಂಡ್ ಸುಂದರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೀನಿಯಾರಿಟಿ ಹೌದು, ನಮ್ಗೆ ಯಾವಾಗಲೂ ಪ್ಲಸ್. ಆ್ಯಂಡ್ ಯಾರು ಮಂಜು, ಚೇತು, ಅಫ್ಕೋರ್ಸ್ ನೀವೆಲ್ಲ ಇದ್ಮೇಲೆ ನಮ್ಗೇನು ಕೆಲಸ ಇಲ್ಲ. ಏನು ಗೊತ್ತಾ, ನಾವು ಮಲಗಿರೋದು ಅಷ್ಟೇ, ಒಂದೇ ಕೆಲಸ ನನಗೆ ಕಾಟ. ಮಹೇಶನ್ ಫೋನ್ ಬಂದ್ರೆ ಆಂಗ್ಸೈಟಿ ಆಗೋಗುತ್ತೆ ನನಗೆ. ಈಗ ಏನು ಗುರು ಫೋನ್ ಮಾಡ್ತಾನೆ, ಏನೋ ಸಮಸ್ಯೆ ಇರ್ಬೇಕು ಗುರು ಈಗ ಅಂತ. ಏನು ಗುರು, ಏನೋ ಒಂದು ಇರ್ತದಲ್ಲ ಗುರು ಅಂತ. ಫೋನ್ ಬಂದ್ರೆ ಇವನು ಫೋನ್ ಬಂದ್ರೆ ಬರ್ಡೇ ದಿವಸ, ಭಾನುವಾರ, ಶನಿವಾರ, ಯಾವತ್ತೂ ಇವ್ನು ಫೋನ್ ಐತಲ್ಲ ನಾನು. ಏನಾದ್ರು ಒಂದು ಸರ್ ಈಗ ಇದಾಗಬೇಕು, ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು. ಆಯ್ತು ಸುಮ್ಮನಿರೋ, ಆಗುತ್ತೆ, ನೀ ತಲೆ ಕೆಡಿಸ್ಕೊಬೇಡ, ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನಿರೋ. ಇಲ್ಲ ಸರ್ ಈಗ ಒಂದು ಮೀಟಿಂಗ್ ಮಾಡೋಣ ಸರ್. ಎಷ್ಟೋ ಮೀಟಿಂಗ್ ಮಾಡ್ತೇವೆ ಗುರು, 150 ಮೀಟಿಂಗ್ ಆಗಿದೆ ಗುರು. ಸರ್ ಬೆಳಿಗ್ಗೆ ಬಂದ್ಬಿಡ್ತೀನಿ ಸರ್ ಆಫೀಸ್ಗೆ 11 ಗಂಟೆಗೆ ಸರ್ ಮೀಟಿಂಗ್ ಮಾಡೋಣ. ಬಿಡೋ, ನಾನು ನಿಮ್ದೇ ಆಗಿರೋ ಬಿಡೋ, ನನ್ನ ನಿನ್ನಿಂದನೇ ಕಣ BP ಶುಗರ್ ಎಲ್ಲ ಬರೋದು ನನಗೆ ಅಕಸ್ಮಾತ್ ಬಂದ್ರೆ ಅಂತ. ನಾನು ಹೆಂಗೋ ಸ್ವಲ್ಪ ವರ್ಕೌಟ್ ಮಾಡ್ತಾರೆ ಅಂದ್ರೆ ನಿನ್ನ ಬಂದಿಲ್ಲ, ತಡ್ಕೊಂಡೈತೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲ ತೋರಿಸಿದ್ದ ಅವನು ನನಗೆ. ಹಾಗಾಗಿ ಮಹೇಶ್ನ ಈ ಕಾಟದ ಜರ್ನಿ ಜೊತೆಗೆ ಈ ಸಿನಿಮಾ ಇಷ್ಟೇ ನಗಿಸುತ್ತೆ ಥಿಯೇಟ್ರಲ್ಲಿ, ಇಷ್ಟಲ್ಲ ತುಂಬಾ ನಗಿಸುತ್ತೆ. ರವಿಶಂಕರ್ ಅವರು ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಗಳೆರಡು ಎಂಟ್ರಿ ಇದೆ ಥಿಯೇಟ್ರಲ್ಲಿ, ಅದು ನಿಮಗೆ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ಸಿನಿಮಾ ನೋಡಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಆಲ್ರೆಡಿ, ಅದೊಂದು ಖುಷಿ ಇದೆ. ಅಂಡ್ ಥ್ಯಾಂಕ್ ಯು ಎಲ್ರಿಗೂ, ಅಂಡ್ ರಚಿತಾ ಅವ್ರಿಗೆ ಮತ್ತೆ ಇಡೀ ತಂಡಕ್ಕೆ, ಯಾರ್ಯಾರು ನಮ್ಮ ಟೀಮ್ಗೋಸ್ಕರ ಕೆಲಸ ಮಾಡಿದಾರೋ, ಮತ್ತೆ ಇಷ್ಟು ಜನ ನನ್ನ ಗೆಳೆಯರು ಪತ್ರಕರ್ತರಿಗೆ ನೀವೆಲ್ಲರೂ ಬೆಂಬಲ ಇರಲಿ. ಯಾಕೆ ಹೇಳ್ತಾ ಇದೀನಿ ಗೊತ್ತಾ, ಇವತ್ತೆಲ್ಲರೂ ಏನ್ ಮಾತಾಡ್ತಾರೆ ಅಂತಂದ್ರೆ ಇಂಡಸ್ಟ್ರಿ ಮುಳುಗೋಯ್ತದೆ, ಇಂಡಸ್ಟ್ರಿ ಮುಳುಗೋಯ್ತದೆ ಅಂತ. ಮುಳುಗಿಸ್ಬೇಡ್ರಪ್ಪ, ಎತ್ತರಪ್ಪ. ಲಕ್ಷಾಂತರ ಜನರ ಲೈಫ್ ಇದೆ ಕಣ್ರಯ್ಯ, ಲಕ್ಷಾಂತರ ಜನರ ಜೀವನ ಇದೆ. ಬರೀ ನಾವು ಹೀರೋಯಿನ್ ಅಷ್ಟೇ ಎಲ್ಲ ಬದುಕಿಲ್ಲಿ, ಇದನ್ನ ಡಿಪೆಂಡ್ ಆಗಿ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ಯಾರೋ ಯೂನಿಟ್ ಪಾಯ್ಸು ಕೆಲಸ ಇಲ್ದೇ ತಿಂಗಳಾನ್ಗಟ್ಲೆ ಅವ್ರ ಇಡೀ ಬದುಕು ಕಳೆದೋಗುತ್ತೆ. ಇದನ್ನೇ ನಂಬ್ಕೊಂಡು ಲಕ್ಷಾಂತರ ಜನಗಳು ಬದುಕ್ತಾ ಇದ್ದಾರೆ. ನೀವು ಎಷ್ಟು, ನಾನು ಹೇಳ್ತಾ ಇರೋದು, ಕೆಲವರೆಲ್ಲ ಸಿನಿಮಾಗಳ ಬಗ್ಗೆ, ಯಾವುದೋ ಸಿನಿಮಾಗಳ ಬಗ್ಗೆ ಎಲ್ಲೋ ಕೂತು ಏನೋ ನೆಗೆಟಿವ್ ಮಾಡ್ತಾ ಇರ್ತಾರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ಎಷ್ಟು ಜನರು ಬದುಕಿದೆ, ಎಷ್ಟು ವರ್ಷಗಳಿಂದ ಕಟ್ಟಿರೋ ಇಂಡಸ್ಟ್ರಿ ಗೊತ್ತಾ ಇದು. ಇದು ಮುಗಿದೋಗುತ್ತೆ ಅಂತಂದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಗೊತ್ತಾ. ಇದು ಮುಗಿಸ್ಬಾರ್ದು. 100% ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ. ಮದರ್ ಪ್ರಾಮಿಸ್ ಚೆನ್ನಾಗಿದೆ ಅಂತ ಸಿನಿಮಾ. ಅಫ್ಕೋರ್ಸ್ ನೋಡಿದವ್ರು ಇಲ್ಲೇ ಇದ್ದಾರೆ. ಕರಾವಳಿ ಬರ್ತಾ ಇದೆ, ಅಫ್ಕೋರ್ಸ್ ನಮ್ಮ ಅಯೋಗ್ಯ 2 ಬರ್ತಾ ಇದೆ. ಅಲ್ಲಿಂದ ಇನ್ನು ತುಂಬಾ ಸಿನಿಮಾಗಳ ಸಾಲಿದೆ. ಇಲ್ಲಿಂದ ಎದ್ದೇಳುತ್ತೆ ಇಂಡಸ್ಟ್ರಿ. ಒಂದು 6 ತಿಂಗಳು ಹಿಂಗಾಗಿದ ತಕ್ಷಣ ಮುಳುಗೋಯ್ತು ಅಂತಲ್ಲ. ಅಫ್ಕೋರ್ಸ್ ನಮ್ಮ ಲೈಫಲ್ಲೂ ಸೋಲು ಗೆಲುವುಗಳೆಲ್ಲ ನೋಡ್ತಾನೆ ಇದೀವಿ, ಮತ್ತೆ ಬರ್ತೀವಿ. ನೀವೇ ಬೆನ್ ತಟ್ಟಬೇಕು. ಯಾರು ತಟ್ತಾರೆ ಮತ್ತೆ ಬೆನ್ನ? ನೀವು ನಮ್ಮವರಾಗಿ, ನಮ್ಮ ಜನಗಳಾಗಿ ನೀವೇ ಬೆನ್ ತಟ್ಟಿಲ್ಲ ಅಂದ್ರೆ ನಮ್ಮನ್ನ ಯಾರು ತಟ್ತಾರೆ?